ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸೀಮಂತ ಕಾರ್ಯಕ್ರಮ ನಡಿಬೇಕಾದ್ರೆ ಮತ್ತೊಂದು ಕಡೆ ಈಶ್ವರಿಯವರು ಫೈಲು ದುಡ್ಡು ಸಿಗದೆ ಒದ್ದಾಡ್ತಾ ಇರ್ತಾರೆ. ಚಿತ್ರ ಇವಳ ಮಾತು ಕೇಳ್ತಾ ಇದ್ರೆ ಅವಳ ಮುಖವ ಬ್ಲರ್ ಮಾಡಿಕೊಂಡು ವಿಡಿಯೋಗಳನ್ನ ಆಚೆಗೆ ಬಿಟ್ಲೆ ಇವಳ ಧೈರ್ಯ ಮಾತು ಕೇಳಿಸ್ಕೊಂತ ಇದ್ರೆ ಒಬ್ಳೇ ಇಲ್ಲ, ಇವಳಿಗೆ ಯಾರೋ ಕುಮ್ಮ ಕೊಡ್ತಾ ಇದ್ದಾರೆ. ಹೆಂಗಾದ್ರೂ ಮಾಡಿ ಆ ಫೈಲ್ಗಳನ್ನು ಅವಳ ಕೈಗೆ ತಲುಪೋ ಹಾಗೆ ಮಾಡಿ ಕಂಟಕದಿಂದ ಮೊದಲು ಪಾರಾಗಬೇಕು ಅಂತ ಹೇಳ್ತಾರೆ ಈಶ್ವರಿ ಅವರು. ಅವ್ವ, ನಿನಗೇನಾದರೂ ತಲೆಗಿಲೆ ಕೆಟ್ಟೈತೆ? ಅವಾಗ ನೋಡಿದ್ರೆ 3 ಅಡಿ ಗುಟ್ಟನ್ನ ರೆಟ್ ಮಾಡಿ ಈ ವಿಚಾರನ ಡೈವರ್ಟ್ ಮಾಡೋಣ ಅಂತ ಹೇಳಿದೆ. ಚಿತ್ರ, ನಮ್ಮ ಹತ್ರ ಒಂದು ಅಂದಾಜಿಗೆ 15 ನಿಮಿಷ ಟೈಮ್ ಆದರೂ ಐತೆ, ಅಷ್ಟರಲ್ಲಿ ಏನು ಬೇಕಾದರೂ ಆಗ್ಬೋದಲ್ವಾ, ನಾವ್ಯಾಕೆ ಹುಡ್ಕೋ ಕೆಲಸ ಶುರು ಮಾಡಬಾರ್ದು ಅಂತ ಹೇಳ್ತಾರೆ ಈಶ್ವರಿ. ನೀನು ಹೇಳ್ತಾ ಇರೋದು ಸರಿ ಕಣವ, ಆದರೆ ಇವು ಲಾಕರಲ್ಲಿ ಬೀರೂರಿನಲ್ಲಿ ಎಲ್ಲೂ ಇಲ್ವಲ್ಲವ ಅಂತ ಚಿತ್ರ ಹೇಳ್ತಾರೆ. ಇಲ್ಲ ಚಿತ್ರ, ಏನಾದರೂ ಮಾಡಲೇಬೇಕು, ಇಲ್ಲ ಅಂದರೆ ಅವಳು ಏನಾದರೂ ಮಾಡಿಬಿಡ್ತಾಳೆ, ಈ ಫೈಲು ದುಡ್ಡೆಲ್ಲ ಅವಳ ಕೈಗೆ ಸೇರಲೇಬೇಕು ಅಂತ ಈಶ್ವರಿ ಹೇಳ್ತಾರೆ. ಸುಭಾಸ, ನೀನು ಮಾಡಿರೋ ಕೆಲಸಕ್ಕೆ ಯಾವಳು ಅವನ್ನ ಅತ್ತೆ ಅನ್ನೋ ಮಟ್ಟಕ್ಕೆ ಬಂದು ನೋಡು ಅಂತ ಚಿತ್ರ ಹೇಳ್ತಾರೆ. ನನಗೆ ಬರ್ತಾ ಇರೋ ಕೋಪಕ್ಕೆ ಅಂತ ಚಿತ್ರ ಹೇಳ್ತಾ ಇರಬೇಕಾದ್ರೆ ಈಶ್ವರಿ ಅವ್ರು ಹೇಳ್ತಾರೆ, ಇಲ್ಲ ಚಿತ್ರ, ನೀನೀಗ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ತಾಳ್ಮೆಯಿಂದ ಯೋಚನೆ ಮಾಡಿ ಅವುಗಳನ್ನು ಅವಳು ಎಲ್ಲಿಟ್ಟಿದ್ದಾಳಂತ ಮೊದಲು ತಿಳ್ಕೊಬೇಕು. ಈ ಕಡೆ ಲಾಕರಲ್ಲೂ ಇಲ್ಲ, ಇತ್ಲಾಗ ಬೀರೂನಲ್ಲೂ ಇಲ್ಲ, ದೊಡ್ಡವನ್ ರೂಮ್ನಾಗೂ ಇಲ್ಲ ಅಂದರೆ ಇನ್ನು ಎಲ್ಲಿಟ್ಟಿರ್ಬೋದು ಅಂತ ಈಶ್ವರಿ ಯೋಚನೆ ಮಾಡ್ತಾರೆ. ಆಗ ಸುಭಾಷ್ ಹೇಳ್ತಾರೆ, ಅವ್ವ, ಔಟ್ ಹೌಸ್ನಲ್ಲಿರೋ ಗೌಡಮ್ನಲ್ಲಿ ಏನಾದರೂ ಇಟ್ಟಿರ್ಬೋದೆ ಅಂತ ಕೇಳ್ತಾರೆ. ಇಲ್ಲೇ ಇಟ್ಟಿರೋ ಸಾಧ್ಯತೆಗಳು ಸಾನ್ನೇ ಇದ್ದಾವೆ, ಅಲ್ಲೇ ಹೋಗಿ ಹುಡ್ಕೋಣ ಅಂತ ಹೇಳಿ ಈಶ್ವರಿ ಅವರು ಹಾಗೆ ಸುಭಾಷ್ ಚಿತ್ರ ಗೋಡಮ್ ಹತ್ರ ಬರ್ತಾರೆ. ಯಾರಿಗೂ ಗೊತ್ತಾಗದೆ ಬಾಗ್ಲ ಓಪನ್ ಮಾಡ್ಬಿಟ್ಟು ಒಳಗಡೆ ಬರ್ತಾರೆ. ಏನೋ ಮುಖ ನೋಡ್ಕೊಂಡು ನಿಂತಿದ್ಯಾ, ಹುಡುಕೋಗು ಅಂತ ಸುಭಾಷ್ಗೆ ಹೇಳ್ತಾರೆ ಈಶ್ವರಿ. ಅಲ್ಲೇನು ಇಲ್ಲ, ಕನ್ನಡಿಲಿ ಕಾಣಿಸ್ತಾ ಇಲ್ವೇನೆ, ಹೋಗಿ ಇನ್ನೊಂದು ಕಡೆ ಹುಡುಕು ಅಂತ ಹೇಳ್ತಾರೆ ಚಿತ್ರ ಅವರಿಗೆ ಈಶ್ವರಿ. ಈ ಕಡೆ ನೋಡಿದ್ರೆ ಸೀಮಂತ ಕಾರ್ಯಕ್ರಮ ಶುರುವಾಗಿರುತ್ತೆ. ಮತ್ತೊಂದು ಕಡೆ ಗೋಡಮ್ನಲ್ಲಿ ಎಲ್ಲ ಒಡವೆ, ಫೈಲು, ದುಡ್ಡು ಎಲ್ಲ ಹುಡುಕ್ತಾ ಇರ್ತಾರೆ ಈಶ್ವರಿ ಅವರು. ಆಗ ಚಿತ್ರ ಹೇಳ್ತಾರೆ, ಅವ್ವ, ಎಲ್ಲ ಕಡೆ ಹುಡುಕದೆ ಸಿಗ್ತಾ ಇಲ್ಲ ಕಣವ ಅಂತ ಹೇಳ್ತಾರೆ. ನೆಟ್ಟಿಗೆ ಮೈಯೆಲ್ಲ ಕಣ್ಣಾಗಿ ನೋಡಿ ಅಂತ ಈಶ್ವರಿ ಅವರು ಕೋಪ ಮಾಡ್ಕೋತಾರೆ. ಅಮ್ಮ, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ತಾ ಇಲ್ಲ, ಇನ್ನೆಲ್ಲಿ ಇಟ್ಟಿರ್ಬೋದು ಅವಳು ಅಂತ ಸುಭಾಷ್ ಹೇಳ್ತಾರೆ. ಒಳಗಡೆ ಬಿಟ್ಟು ಬೇರೆ ಕಡೆ ಇಡಕ್ಕೆ ಸಾಧ್ಯನೇ ಇಲ್ವಲ್ಲ, ಎಲ್ಲೋ ಮುಚ್ಚಿಟ್ಟಿದ್ದಾಳೆ, ಮೊದ್ಲು ಎಲ್ಲೈತಂತ ಹುಡುಕ್ಬೇಕು ಆಟೆ ಅಂತ ಈಶ್ವರಿ ಹೇಳ್ತಾರೆ. ಆದ್ರೆ ಎಲ್ಲೂ ಸಿಗ್ತಾ ಇಲ್ವೇ ಅಂತ ಕೋಪದಲ್ಲಿ ಈಶ್ವರಿ ಅವರು ತೆಂಗಿನ ಮಟ್ಟೆಗಳನ್ನ ಒಡೆದ್ ಬಿಡ್ತಾರೆ. ಆಗ ಅಲ್ಲೊಂದು ಗೋಣಿ ಚೀಲ ಕಾಣಿಸುತ್ತೆ. ಚಿತ್ರ ಹೇಳ್ತಾರೆ, ಅವ್ವ, ಅವು ನೀರ್ ಕಾಯ್ಸಕ್ಕೆ ಮಡಗಿರೋ ಕಾಯಿ ಮಟ್ಟೆ ಕಣವ, ಅಲ್ಲೇನು ಹುಡುಕ್ತಾ ಇದ್ದೀ ಅಂತ ಚಿತ್ರ ಕೇಳ್ತಾರೆ. ತೆಂಗಿನ ಮಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ನೋಡಿದಾಗ ದೊಡ್ಡ ಚೀಲನೇ ನೋಡಿ ಗಾಬರಿ ಆಗ್ಬಿಡ್ತಾರೆ ಸುಭಾಷ್ ಹಾಗೆ ಈಶ್ವರಿ. ಆ ಚೀಲನ ಓಪನ್ ಮಾಡ್ಬಿಟ್ಟು ಸುಭಾಷ್ ಹೇಳ್ತಾರೆ, ಅವ್ವ, ಅವಳು ದುಡ್ಡು, ಫೈಲು ಎಲ್ಲ ಇದ್ರಾಗೆ ಇಟ್ಟವಳು ನೋಡು ಅಂತ ಹೇಳ್ತಾರೆ. ಚಿತ್ರ ಅವರು ದುಡ್ಡು ಬ್ಯಾಗ್ನ ಎತ್ಕೊಂಡು, ನೋಡವ, ಅವಳು ಎಂತ ಖತರ್ನಾಕು, ಇಷ್ಟೊಂದು ದುಡ್ಡನ್ನ ಈ ಮೂಟೆ ಒಳಗೆ ಕಟ್ಟಿಟ್ಟವಳೆ ಅಂತ ಚಿತ್ರ ಹೇಳ್ತಾರೆ. ಸುಭಾಷ, ಫೈಲ್ ಅದೇಯಾ ನೋಡು ಅಂತ ಈಶ್ವರಿ ಕೇಳ್ತಾರೆ. ಸುಭಾಷ್ ಫೈಲ್ನ ಚೆಕ್ ಮಾಡ್ಬಿಟ್ಟು ಹೇಳ್ತಾರೆ, ಅಮ್ಮ, ಇದೇ ಫೈಲ್ಗಳಮ್ಮ ನಾನು ಹುಡುಕ್ತಾ ಇರೋದು ಅಂತ ಹೇಳ್ತಾರೆ. ಸರಿ, ಹಂಗಾದ್ರೆ ಆ ಭಿನ್ನಾಣ್ಗಿತ್ತಿಗೆ ಫೋನ್ ಮಾಡಿ ಫೈಲು ದುಡ್ಡು ಸಿಕ್ಕೈತೆ, ತಂದು ಕೊಡ್ತೀನಿ ಅಂತ ಹೇಳು ಅಂತ ಈಶ್ವರಿ ಹೇಳ್ತಾರೆ. ಅವಳು ಏನಾದರೂ ಮೀಡಿಯಾದವರು, ಪೊಲೀಸ್ನವ್ರು ಏನಾದರೂ ಕರ್ಕೊಂಬಂದ್ರೆ ಕಷ್ಟ ಆಯ್ತದೆ ಅಂತ ಹೇಳ್ತಾರೆ ಈಶ್ವರಿ ಅವರು. ರಜನಿ ಅವರಿಗೆ ಫೋನ್ ಮಾಡ್ಬಿಟ್ಟು ಸುಭಾಷ್ ಹೇಳ್ತಾರೆ, ನೋಡು, ನೀನ್ ಬರೋ ತೊಂದ್ರೆ ಏನು ತಗೋಬೇಡ, ಫೈಲು ದುಡ್ಡು ಎಲ್ಲ ನನ್ನ ಹತ್ರ ಸಿಕ್ಕೈತೆ, ಸ್ವಲ್ಪ ಹೊತ್ತಿಗೆ ಅದು ನಿನ್ ಕೈ ಸೇರುತ್ತೆ ಅಂತ ಹೇಳ್ತಾರೆ ಸುಭಾಷ್. ರಜನಿ ಹೇಳ್ತಾರೆ, ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದ್ದೀನಿ, ಲೊಕೇಶನ್ ಕಳಿಸಿರ್ತೀನಿ, ಬಂದ್ಬಿಡು ಅಂತ ಹೇಳ್ತಾರೆ ರಜನಿ. ಚಿತ್ರ, ದುಡ್ಡು ಸರಿಯಾಗೈತಾ, ಕರೆಕ್ಟಾಗಿ ನೋಡು ಅಂತ ಹೇಳ್ತಾರೆ ಈಶ್ವರಿ. ಸುಭಾಷ್ ಹೇಳ್ತಾರೆ, ಸರಿ ಅಮ್ಮ, ಅವಳು ಕಾಯ್ತಾ ಇದ್ದಾಳೆ, ನಾನು ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ನೀನ್ ಹೋಗೋದ್ ಬೇಡ ಅಂತ ಈಶ್ವರಿ ಹೇಳಿದಾಗ ಚಿತ್ರ ಹೇಳ್ತಾರೆ, ಯಾಕವ್ವ, ಮತ್ತೆ ಇನ್ಯಾರು ಕೊಡ್ತಾರೆ ಹೋಗ್ಬಿಟ್ಟು, ಯಾವುದೇ ಕೆಲಸ ಮಾಡಿದ್ರು ಸಾಕ್ಷಿ ಬಿಟ್ಬಿಟ್ಟು ಬರಬಾರ್ದು ಅಂತ ನಿನ್ಗೆ ಗೊತ್ತಿಲ್ವೇನೆ ಅಂತ ಈಶ್ವರಿ ಕೇಳ್ತಾರೆ. ಮತ್ತೆ ಇವನು ಇಂಥ ಕೆಲಸ ಯಾವತ್ತೂ ಮಾಡಬಾರ್ದು, ಸಿಕ್ಕಿ ಬೀಳೋ ಸಾಧ್ಯತೆ ಜಾಸ್ತಿ ಇರ್ತದೆ, ಆದ್ರೆ ಇದನ್ನ ಎಲ್ಲ ತಲುಪಿಸೋದು ಹೆಂಗಮ್ಮ ಅಂತ ಸುಭಾಷ್ ಕೇಳ್ತಾರೆ. ನಿನ್ನ ಫ್ರೆಂಡ್ ಯಾವನನ್ನ ಒಬ್ಬರನ್ನೋ ಇಬ್ಬರನ್ನೋ ಬರಕ್ಕೆ ಹೇಳು, ಹಂಗೆ ಈ ವಿಚಾರ ಆಚೆಗೆ ಬರಬಾರ್ದು ಅಂತ ಎಚ್ಚರಿಕೆ ಕೊಡು ಅಂತ ಈಶ್ವರಿ ಹೇಳಿದಾಗ ಸುಭಾಷ್ ಹೇಳ್ತಾರೆ, ಸರಿಯಮ್ಮ, ಹಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ದುಡ್ಡು, ಫೈಲು ಇಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ದುಡ್ಡು ರಾದಂತಾನೆ ಆಯ್ತದೆ, ಆಗ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಇರಬೇಕು, ಇಲ್ಲಿ ಸಿಕ್ ಬೀಳ್ಬಾರ್ದು ಅಂದ್ರೆ ಮುಂದಕ್ಕೆ ಆ ರಂಜನಿಗೂ ನಿನಗೂ ಯಾವುದೇ ತರ ಕಾಂಟ್ಯಾಕ್ಟ್ ಇರಬಾರ್ದು ಅಂತ ಹೇಳ್ತಾರೆ ಈಶ್ವರಿ. ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಅರ್ಥ ಆಯ್ತಾ ಅಂತ ಹೇಳಿದಾಗ ಸುಭಾಷ್ ಹೇಳ್ತಾರೆ, ಸರಿ ಕಣಮ್ಮ, ಯಾಕೆ ನಾನು ತುಂಬಾ ಎಚ್ಚರಿಕೆಯಿಂದ ಇರ್ತೀನಿ ಬಿಡು, ಎಚ್ಚರಿಕೆನ ನಾನು ನೋಡಿದೀನಿ ಕಣ್ ಬಿಡಪ್ಪ, ನಾವೀಗ ಸೀದಾ ಹೋಗಿ ಸೀಮಂತ ನಡೆಯೋ ಜಾಗಕ್ಕೆ ಸೇರ್ಕೋತೀವಿ, ಹೆಂಗೋ ಶಾಸ್ತ್ರನೂ ಮಾಡ್ಕೋತೀವಿ, ಇನ್ನು ಅಷ್ಟೇ, ಇದನ್ನೆಲ್ಲ ನಿನ್ ಫ್ರೆಂಡಿಗೆ ಕೊಟ್ಟು ಭಿನ್ನಾಣ್ಗಿತ್ತಿಗೆ ತಲುಪಿಸೋ ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ ಈಶ್ವರಿ. ಮ್ಯಾಕೆ ನೀನು ಸೀಮಂತದ ಗುಂಪಲ್ಲಿ ಬಂದು ಸೇರ್ಕೋ, ಇಬ್ರಿಗೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಮ್ಮ ಬಗ್ಗೆ ಅನುಮಾನ ಬರಬಾರ್ದು, ಅರ್ಥ ಆಯ್ತಾ ಅಂತ ಎಚ್ಚರಿಕೆ ಕೊಡ್ತಾರೆ ಈಶ್ವರಿ. ಅವೇ ಈ ಕೆಲಸ ಮಾಡಿದೀವಿ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಸಿಗಬಾರ್ದು. ಸುಭಾಷ್ ಹೋಗ್ತಾ ಇರ್ಬೇಕಾದ್ರೆ ಈಶ್ವರಿ ಅವ್ರು ಕರೆದು ಹೇಳ್ತಾರೆ, ನಿಂತ್ಕೊಳ್ಳ, ಆ ಮೂಟೆ ತುಂಬ ಕಾಯಿ ಮಟ್ಟೆಗಳನ್ನ ತುಂಬ್ಕೊಂಡು ಹೋಗು,
ಆಚೆ ಕಡೆ ಯಾರಾದರೂ ಸಿಕ್ಕಿದ್ರೆ ಅಂತ ಸೀಕ್ರೆಟಾಗಿ ಎಲ್ಲ ಹೇಳ್ತಾರೆ ಈಶ್ವರಿ ಅವರು. ದೊಡ್ಡ ಫೈಲ್ನ ಕೊಟ್ಬಿಟ್ಟು ಮೂಟೆ ಒಳಗಡೆ ಕಾಯಿ ಮೊಟ್ಟೆಗಳನ್ನು ತುಂಬಿ ಆ ಮೂಟೆನ ಕಟ್ಕೊಂಡು ಸುಭಾಷ್ ಬಂದ್ಬಿಡ್ತಾರೆ ಆಚೆ. ಈಶ್ವರಿ ಹೇಳ್ತಾರೆ, ಚಿತ್ರ ಈ ಕಾಯಿ ಮೊಟ್ಟೆಗಳೆಲ್ಲ ಮೊದಲು ಹೆಂಗಿತ್ತು ಹಂಗೆ ಮಾಡ್ಬಿಡು ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಸುಭಾಷ್ ಫ್ರೆಂಡು ಕಾಯ್ತಾ ಇರಬೇಕಾದ್ರೆ ದುಡ್ಡನ್ನ ಹಾಗೆ ಫೈಲ್ನ ತಗೊಂಡು ಸುಭಾಷ್ ಅಲ್ಲಿಗೆ ಬರ್ತಾರೆ. ಏನ್ಲ ಮಗ ಇದು ಅಂತ ಫ್ರೆಂಡ್ ಕೇಳಿದಾಗ ಸುಭಾಷ್ ಹೇಳ್ತಾರೆ, ಇದು ತುಂಬಾ ದುಡ್ಡದೆ, ಜೊತೆಗೆ ಇವೆರಡು ಫೈಲ್ ಕೂಡ ಇದೆ, ಯಾಕೆ ತಗೊಂಡ್ಬಂದಿದೀಯ ಅಂತ ಫ್ರೆಂಡ್ ಕೇಳ್ತಾರೆ. ನಾ ಯಾರಿಗೋ ಒಬ್ರಿಗೆ ತಲುಪಿಸ್ಬೇಕು, ಕೆಲಸ ನೀವೇನೇ ಮಾಡ್ಬೇಕು, ಅದಕ್ಕೆ ನಿಮಗೆ ಇಲ್ಲಿಗೆ ಬರಕ್ ಹೇಳಿದ್ದು ಅಂತ ಸುಭಾಷ್ ಹೇಳ್ತಾರೆ. ಅವ್ರು ಎಲ್ಲಿದ್ದಾರೆ ಅಂತ ಸುಭಾಷ್ ಫ್ರೆಂಡ್ ಕೇಳ್ತಾರೆ. ನಂಬರು ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ಅವರಿಗೆ ಅದನ್ನ ಕೊಟ್ಮೇಲೆ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಲ್ಲಿಂದ ಹೊರಟೋಗ್ತಾ ಇರ್ಬೇಕು, ಕಾರಣಕ್ಕೂ ಈ ವಿಚಾರ ಮಾತ್ರ ಯಾರಿಗೂ ಗೊತ್ತಾಗ್ಲೇಬಾರ್ದು, ಅವಳಿಗೂ ಹೇಳ್ಬಿಡು ಅಂತ ಸುಭಾಷ್ ಹೇಳ್ತಾರೆ. ಸರಿ ಮಗ, ಆದ್ರೆ ಇದೆಲ್ಲ ಯಾಕೆ ಕೊಡ್ತಾ ಇದೀಯ ಅಂತ ಸುಭಾಷ್ ಫ್ರೆಂಡ್ ಕೇಳ್ತಾನೆ. ಮಯ್ಯ ಬಂದಾಗ ಅದನ್ನೆಲ್ಲ ಹೇಳ್ತೇನಂತೆ, ಈಗ ಮೊದಲು ಇದನ್ನೆಲ್ಲ ಅವರಿಗೆ ತಲುಪಿಸ್ಬಿಡು ಅಂತ ಸುಭಾಷ್ ಹೇಳ್ತಾನೆ. ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಷಯ ಯಾವುದೇ ಕಾರಣಕ್ಕೂ ಆಚೆಗೆ ಬರಬಾರ್ದು, ಅರ್ಥ ಆಯ್ತಾ ಅಂತ ಹೇಳ್ತಾನೆ ಸುಭಾಷ್. ಫ್ರೆಂಡ್ ಹೋಗ್ತಾ ಇದ್ದಾಗೆ ಸುಭಾಷ್ ಹೇಳ್ತಾರೆ, ಸದ್ಯ ಈ ಸಮಸ್ಯೆ ಸುಳಿಯಿಂದ ಮೊದಲು ಆಚೆಗೆ ಬಂದ್ಬಿಟ್ಟೆ, ಇನ್ಮ್ಯಾಕೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮವ್ವ ಅಟ್ಟಿನಾಗ ಮ್ಯಾನೇಜ್ ಮಾಡ್ಬಿಡ್ತಾಳೆ, ನಾನು ಹೊಸಿ ಎಚ್ಚರಿಕೆಯಿಂದಾನೇ ಇರಬೇಕು ಸುಭಾಷ್ ಮಾತಾಡ್ಕೋತಾರೆ. ಈ ಕಡೆ ನೋಡಿದ್ರೆ ಬಂದಿರೋ 9 ಸೀಮಂತ ಹುಡುಗಿಯರಿಗೆ ಶಿವರಾಮೇಗೌಡರು ಹೇಳ್ತಾರೆ, ಆದ್ರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವೆಲ್ಲ ಸೀಮಂತಕ್ಕೆ ಬಂದಿರೋದಕ್ಕೆ ಅಟ್ಟಿ ಪರವಾಗಿ ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಗೋವಿಂದ ಎಲ್ಲ ಸಿದ್ಧವಾಗದ ತಾನೆ ಅಂತ ಶಿವರಾಮೇಗೌಡರು ಕೇಳಿದಾಗ ಹ್ಞೂ ಅಣ್ಣ ಅಂತ ಗೋವಿಂದ ಹೇಳ್ತಾರೆ. ಆಮೇಲೆ ಬಾಗಿನ ಜೊತೆಗೆ ನಾನು ಹೇಳ್ದಷ್ಟು ಕಾಸು ಮಡಗಿದೀಯ ತಾನೆ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಹ್ಞೂ ಅಣ್ಣ, ನೀನು ಹೇಳಿದ್ರ ಮೇಲೆ ₹1 ಸೇರ್ಸೆ ಮಡಗಿದೀನಿ ಅಂತ ಗೋವಿಂದ ಹೇಳ್ತಾರೆ. ಅಷ್ಟರಲ್ಲಿ ಈಶ್ವರಿ ಚಿತ್ರ ಅಲ್ಲಿಗೆ ಬರ್ತಾರೆ. ಭದ್ರಾ ಅಜ್ಜಿ ಹೇಳ್ತಾರೆ, ಓಹೋ ವಿಮಾನ ಇಳಿದು ಬರೋದಕ್ಕೆ ನಿಮ್ಗೆ ಇಷ್ಟೊತ್ತು ಬೇಕಾಯ್ತೇನೋ, ನಮ್ಮಮ್ಮ ಅಟ್ಟಿಲಿ ಫಂಕ್ಷನ್ ನಡೀತಾ ಐತೆ ಅಂದ್ರೆ ಇಷ್ಟು ರೆಡಿ ಆಗ್ಬಾರ್ದೆ ಅಂತ ಚಿತ್ರ ಕೇಳ್ತಾರೆ. ಯಾವ ಕೆಲಸ ಹೆಂಗಾದ್ರೂ ನಡೀಲಿ, ಮಾತ್ರ ಅಲಂಕಾರ ಮಾಡ್ಕೊಂಡೇ ಬರ್ಬೇಕು ಅಲ್ವೇ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ರತ್ನ ಅವರು ಮನ್ಸೊಳಗೆ ಅನ್ಕೊಂತಾರೆ, ಅಯ್ಯೋ ದೇವ್ರೆ, ವಿದ್ಯೆ ಮೇಲೆ ಇವರು ಮೊದ್ಲೇ ಹಾಗೆ ಸಾಧಿಸ್ತಾರೆ, ಅದೇನೋ ಕೇಳ್ತಾ ಇದ್ದಾರೆ, ಮಾತು ಕೇಳಕ್ಕೆ ಇವಳು ಸಿದ್ಧವಾಗಿಲ್ಲ, ಈಗ ಬೇರೆ ಏನ್ ಅನಾಹುತ ಆಗುತ್ತೋ ಕಾಣಲ್ಲಪ್ಪ ಅಂತ ಮನ್ಸೊಳಗೆ ಅನ್ಕೊಂತಾರೆ ರತ್ನ ಅವರು. ಸೀಮಂತ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲಾ ಹೆಣ್ಮಕ್ಳು ಅಮ್ಮನೇ ಹೆಣ್ಮಕ್ಳು ಅಂತ ತಿಳ್ಕೊಂಡು ಇನ್ನ ಜೊತೆಗೆ ಒಬ್ಬೊಬ್ರಿಗೆ ₹1,00,000 ಉಡುಗೊರೆನ ಕೊಡ್ತಾ ಇದೀವಿ. ಯಾಕಪ್ಪ ಅಂದ್ರೆ ಹೆರಿಗೆ ಖರ್ಚಿಗೆ ಮತ್ತು ಮಗುವಿನ ಬೆಳವಣಿಗೆಗೆ ಯಾರು ಏನು ಅನ್ಕೊಳ್ಳದೆ ಅದನ್ನ ಸ್ವೀಕಾರ ಮಾಡ್ಕೊಂಡು ಮುದ್ದು ಸೊಸೆನ ಅವಳಿಗೆ ಹುಟ್ಟೋ ಮಗುನ ಹಾರೈಸಿ ಹೋಗ್ಬೇಕು ಅಂತ ಕೇಳ್ಕೊತೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಆಗ ಅಲ್ಲಿ ಬಂದಿರೋ ಒಬ್ಬ ಬಸ್ರಿ ಹೆಂಗಸು ಪಕ್ಕದಲ್ಲಿರೋ ಸಂಗೀತ ಅನ್ನೋರಿಗೆ ಹೇಳ್ತಾರೆ, ಸಂಗೀತ, ಇಲ್ಲಿ ಬುಡ್ಬುಡಿಕೆಯವ್ರು ಬಂದ್ಬಿಟ್ಟು ಏನೋ ಕಂಟಕ ಐತಿ ಅಂತ ಹೇಳಿದಾರಂತೆ, ಆದ್ರೆ ದೋಷ ಪರಿಹಾರ ಮಾಡಕ್ಕೆ ಮಾಡ್ತಾ ಇದ್ದಾರೋ ಏನೋ ಕಾಣೆ, ಯಾರಿಗ್ ಗೊತ್ತು ಅಂತ ಮಾತಾಡ್ತಾರೆ. ನೋಡಿ, ಈ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ರಿಗೂ ಒಂದು ಒಳ್ಳೆ ಸುದ್ದಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ, ಈಗ ಕಾರ್ಯಕ್ರಮನ ಸುಸೂತ್ರವಾಗಿ ನಡ್ಸೋಣ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಮ್ಮಿ, ಈ ದಿನ ನಿನ್ ಜೀವಮಾನದಾಗೆ ಮರೆಯಕ್ಕಾಗದೇ ಇರೋ ದಿನ ಆಗಿ ಉಳ್ಕೊಳ್ತದ ಕಣಮ್ಮಿ, ಯಾಕಂದ್ರೆ ಅಪ್ಪಯ್ಯ ನಿನ್ನ ಡಾಕ್ಟ್ರು ಓದ್ಸೋದಕ್ಕೆ ಒಪ್ಕೊಂಡಿದಾರಂತ ಕೇಳಿದ್ಮೇಲೆ ನಿನ್ನ ಸಂತೋಷಕ್ಕೆ ಪಾರನೇ ಇರಲ್ಲ ನೋಡು ಅಂತ ಭದ್ರಾ ಅವರು ಮನ್ಸೊಳಗೆ ಮಾತಾಡ್ಕೋತಾರೆ. ನಾನು ಒಂದು ಸರ್ಪ್ರೈಸ್ನ ಮಡಗಿದ್ದೀನಿ, ಸೀಮಂತ ಮುಗಿತಿದ್ದಂಗೆ ಇಲ್ಲೇ ಗೊತ್ತಾಯ್ತದೆ, ನೋಡ್ತಾ ಇರು ಅಂತ ಹೇಳ್ತಾರೆ ಭದ್ರಾ ಅವರು. ಈ ಕಡೆ ನೋಡ್ರಿ ವಿದ್ಯೆ ಮನ್ಸೊಳಗೆ ಮಾತಾಡ್ಕೊಂತಾರೆ, ನಾನು ಈ ಒಳ್ಳೆ ಮನ್ಸುಗಳಿಗೆ ಮೋಸ ಮಾಡಲ್ಲ ದ್ಯಾವ್ರೆ, ಒಂದು ಅವಕಾಶ ಕೊಡಪ್ಪ, ನಾನು ನಿಜ ಹೇಳ್ಬಿಡ್ತೀನಿ ಅಂತ ಅನ್ಕೋತಾರೆ. ಈ ಕಡೆ ನೋಡಿದ್ರೆ ಸುಭಾಷ್ ಫ್ರೆಂಡ್ಸ್ ದುಡ್ಡು ಹಾಗೆ ಫೈಲ್ನ ತಗೊಂಡು ರಜನಿ ಇರೋ ಕಡೆ ಬರ್ತಾರೆ. ರಜನಿಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ನಾನು ಸುಭಾಷ್ ಫ್ರೆಂಡ್ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನೀವೆಲ್ಲಿದ್ದೀರಾ ಅಂತ ರಜನಿ ಕೇಳ್ತಾರೆ. ಹಂಗೆ ನಾನು ಇಲ್ಲಿ ಸುಭಾಷ್ ಕಳಿಸಿರೋ ಜಾಗದಲ್ಲಿ ಇದ್ದೀನಿ ಅಂತ ಸುಭಾಷ್ ಫ್ರೆಂಡ್ ಹೇಳಿದಾಗ ಹಂಗೆ ರೇಟ್ ತಗೊಂಡು ಎದುರುಗಡೆ ಬನ್ನಿ, ನಾನು ಇಲ್ಲೇ ಇರ್ತೀನಿ ಅಂತ ರಜನಿ ಹೇಳ್ತಾರೆ. ಸುಭಾಷ್ ಫ್ರೆಂಡು ರಜನಿ ಇರೋ ಕಡೆ ಬಂದ್ಬಿಟ್ಟು, ಮೇಡಮ್ ನೋಡಿ, ಸುಭಾಷ್ ಕೊಟ್ಟು ಕಳಿಸಿದ್ದನ್ನೆಲ್ಲ ನಾನು ತಗೊಂಬಂದಿದ್ದೀನಿ, ಎಲ್ಲ ಎತ್ಬಿಟ್ಟು ಕಾರಲ್ಲಿ ಇಡಿ ಅಂತ ರಜನಿ ಹೇಳ್ತಾರೆ. ಫೈಲ್ನ ರಜನಿ ಕೈಗೆ ಕೊಟ್ಬಿಟ್ಟು ದುಡ್ಡನ್ನೆಲ್ಲ ಕಾರಲ್ಲಿ ಇಟ್ಬಿಡ್ತಾರೆ ಸುಭಾಷ್ ಫ್ರೆಂಡು. ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಸುಭಾಷ್ ಹಾಗೆ ಸುಭಾಷ್ ಫ್ರೆಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಅಷ್ಟರಲ್ಲಿ ಬೆಟ್ಟಯ್ಯ ರಜನಿ ಇರೋ ಕಡೆ ಬರ್ತಾರೆ. ಹೇಳಿರೋ ಕೆಲಸನೆಲ್ಲ ಅಚ್ಚುಕಟ್ಟಾಗಿ ಮಾಡಿದೀನಿ, ಎಲ್ಲಾನು ಕಾರಲ್ಲೇ ಇದೆ ಅಂತ ರಜನಿ ಹೇಳ್ತಾರೆ. ಸೂಪರ್ ರಜನಿ, ನಿನ್ನನ್ನ ಬರೀ ಬುದ್ಧಿವಂತಿ ಅಂದ್ರೆ ತಪ್ಪಾಯ್ತದೆ, ನೀನು ಚಾಲಾಕಿ ಅಂತ ಬೆಟ್ಟಯ್ಯ ಹೇಳ್ತಾರೆ. ಚಾಲಾಕಿತನದಿಂದ ಆ ಶಿವರಾಮಗೌಡನ ಜುಟ್ಟನ್ನೇ ನಾನು ಕೈ ಕೊಟ್ಬಿಟ್ಟೆ, ಉಳಿದ್ದು ಸಾಕು, ಬನ್ನಿ ಫಸ್ಟು ದುಡ್ಡು ನೋಡಿ ಅಂತ ರಜನಿ ಹೇಳ್ತಾರೆ. ದುಡ್ಡನ್ನ ನೋಡ್ಬಿಟ್ಟು ಹಾಗೆ ಫೈಲ್ನ ಚೆಕ್ ಮಾಡ್ತಾರೆ ಬೆಟ್ಟಯ್ಯ ಅವರು. ಪರವಾಗಿಲ್ಲ, ಬರೀ ಫೈಲ್ ತರಿಸು ಅಂದ್ರೆ ದುಡ್ಡಿನ ಮಳೆನೇ ತರಿಸ್ಬಿಟ್ಟಿದ್ಯಾ ಅಂತ ಬೆಟ್ಟಯ್ಯ ಕೇಳ್ತಾರೆ. ಇಂಡಿಯಾದಲ್ಲಿ ಒಂದು ಫ್ಲಾಟ್ ಕೊಡ್ಸಿ ಅಂತಂದ್ರೆ ಯಾವಾಗ ನೋಡಿದ್ರು ದುಡ್ಡು ಖರ್ಚಾಯ್ತು ಅಂತ ಹೇಳಿದ್ರಿ, ಅದಕ್ಕೆ ಹೆಂಗೋ ಒಂದು ಅವಕಾಶ ಸಿಕ್ತಲ್ಲ, ಅದಕ್ಕೆ ದುಡ್ಡುಗೂ ಡಿಮ್ಯಾಂಡ್ ಮಾಡಿದೆ ಅಂತ ರಜನಿ ಹೇಳ್ತಾಳೆ.
ಈ ಬರೀ ನಾನು ಒಪ್ಸಿದ ಕೆಲಸ ನೀನು ಮಾಡಿಲ್ಲ, ಎಲ್ ಜೊತೆಗೆ ದುಡ್ಡನ್ನು ವಸೂಲಿ ಮಾಡಿ ಸಾಮಾನ್ಯದವಳಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟೆ ಅಂತ ಬೆಟ್ಟಯ್ಯ ಹೇಳ್ತಾರೆ. ಹಂಗೋ ನಿಮ್ಮ ಸಹಕಾರ ಧೈರ್ಯದಲ್ಲಿ ಚೂರು ದುಡ್ಡನ್ನು ವಸೂಲಿ ಮಾಡ್ಕೊಂಡೆ ಅಂತ ರಜನಿ ಹೇಳ್ತಾಳೆ. ನೀನು ಆಸೆ ಪಟ್ಟದ್ನೇ ಫ್ಲಾಟ್ ತಗೋ, ಹಂಗೇನಾದ್ರೂ ದುಡ್ಡು ಸಾಲ್ಟೇಜ್ ಬಂದ್ರೆ ನನ್ನನ್ನ ಕೇಳು ಅಂತ ಬೆಟ್ಟಯ್ಯ ಹೇಳ್ತಾರೆ. ಒಂದೇ ಫೈಲು ಅವನ ಇಮೇಜ್ನ ಡ್ಯಾಮೇಜ್ ಮಾಡಿ ಬೀದಿಗೆ ತಂದು ನಿಲ್ಸುತ್ತೆ. ಅಲ್ಲಿರೋ ವಿಷಯ ಹೊರಗೆ ಬರ್ತಿದ್ದ ಹಾಗೆ ಅವನನ್ನ ಪಕ್ಷದಿಂದ ಆಚೆಗೆ ಹಾಕ್ತಾರೆ. ಇವತ್ತಿಗೆ ಶಿವರಾಮೇಗೌಡನ ಅಧ್ಯಾಯ ಅಂತ್ಯ ಅಂತ ಹೇಳ್ತಾರೆ ಬೆಟ್ಟಯ್ಯ. ಈ ಕಡೆ ನೋಡಿದ್ರೆ ಶಿವರಾಮೇಗೌಡರು ಹಾಗೆ ಮೋಹನ್ ಅವರು ಬಂದಿರೋ ಬಸ್ರಿ ಹೆಂಗಸರಿಗೆಲ್ಲ ಬಾಗಿನ ಕೊಟ್ಟು ನಮಸ್ಕಾರ ಮಾಡ್ತಾರೆ. ಕೊನೆಯಲ್ಲೂ ವಿದ್ಯಾಗೆ ಬಾಗಿನ ಕೊಟ್ಟು ನಮಸ್ಕಾರ ಮಾಡ್ತಾರೆ. ವಿದ್ಯೆ ಅವರು ಒಲ್ಲದ ಮನಸ್ಸಿನಿಂದ ಬಾಗಿನ ಇಸ್ಕೋತಾರೆ. ವಿದ್ಯೆ ನಮಸ್ಕಾರ ಮಾಡಬೇಕು ಅಂತ ಹೋದಾಗ ಶಿವರಾಮೇಗೌಡರು 1 ನಿಮಿಷ ಇರವ ಅಂತ ಹೇಳ್ತಾರೆ. ಆಶೀರ್ವಾದ ಯಾವಾಗಲೂ ಇದ್ದೇ ಇರ್ತದೆ, ನಿಮಗೆ ಇವತ್ತು ಬೇಕಾಗಿರೋದು ಇವ್ರುಗಳ ಆಶೀರ್ವಾದ ತಗೋ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬಂದಿರೋ 9 ಜನ ಬಸ್ರಿ ಹೆಂಗಸರಿಗೆ ಕೈ ಮುಗಿದು ನಮಸ್ಕಾರನ ತಿಳಿಸ್ತಾರೆ ಭದ್ರಾ ಹಾಗೆ ವಿದ್ಯಾ. ಈ ಕಡೆ ನೋಡಿದ್ರೆ ಚಿತ್ರ ಹೇಳ್ತಾರೆ, ಇವಳು ಬಂಡವಾಳ ಬಯಲು ಮಾಡ್ತೀನಿ ಅಂತ ಸುಮ್ಮನೆ ನಿಂತಿದೆಯಲ್ಲವ, ಹೆಂಗಾರ ಮಾಡಿ ಅವಳು ಬಂಡವಾಳನ ಬಯಲಿಗೆ ಎಳಿ ಅಂತ ಚಿತ್ರ ಹೇಳಿದಾಗ ಈಶ್ವರಿಯವರು ಗುರಾಯಿಸ್ಕೊಂಡು ವಿದ್ಯಾನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ